ದೀಪದ ಬೆಂಕಿಯಿಂದ ಹೊತ್ತಿ ಉರಿದ ಅಯ್ಯಪ್ಪ ಸನ್ನಿಧಿ. ಓ ಮೈ ಗಾಡ್. ಹುಬ್ಬಳ್ಳಿಯ ಹೊಸೂರು ಬಳಿ ನಡೆದಂಥ ಅವಘಡ ಇದು. ಸನ್ನಿಧಾನ ಮಾಡಿಕೊಂಡಿದ್ದಂಥ ಅಯ್ಯಪ್ಪ ಮಾಲಾಧಾರಿಗಳು ನೋಡಿ, ದೀಪದ ಬೆಂಕಿಯಿಂದ ಅಯ್ಯಪ್ಪ ಸನ್ನಿಧಿ ಹೊತ್ತಿ ಉರಿದಿದೆ. ಈಗ ಸಹಜವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಅಯ್ಯಪ್ಪ ಮಾಲಾಧಾರಿಗಳು ಒಂದೊಂದು ಕಡೆ ಒಂದು ಒಳ್ಳೆ ಜಾಗಗಳಲ್ಲಿ ಈ ಸನ್ನಿಧಿಯನ್ನು ಮಾಡಿಕೊಡ್ತಾರೆ. ಪ್ರತಿನಿತ್ಯ ಅಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಪ್ರತಿ ಬೆಳಗ್ಗೆ 4 ಗಂಟೆ 5 ಗಂಟೆಗೆಲ್ಲ ಪೂಜೆ ಮಾಡ್ತಾರೆ. ಸಂಜೆ 6 ಗಂಟೆ 7 ಗಂಟೆ ಒಳಗಡೆ ಎಲ್ಲ ಪೂಜೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದ್ಭುತವಾಗಿ ದೀಪವನ್ನು ಉರಿಸ್ತಾರೆ, ಅಲ್ಲಿ ದೀಪವನ್ನು ಹಚ್ಚುತ್ತಾರೆ. ಸೊ ಆ ದೀಪದಿಂದ ಆ ಸನ್ನಿಧಿಗೆ ಬೆಂಕಿ ಆವರಿಸ್ಕೊಂಡ್ಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಹುಬ್ಬಳ್ಳಿಯ ಹೊಸೂರು ಬಳಿ ನಡೆದಂಥ ಅವಘಡ ಇದು. ಸನ್ನಿಧಾನ ಮಾಡಿಕೊಂಡಿದ್ದ ಅಯ್ಯಪ್ಪ ಮಾಲಾಧಾರಿಗಳು ಪ್ರತಿದಿನ ಪೂಜೆ ಮಾಡಿ ಭಜನೆ ಮಾಡ್ತಾ ಇದ್ದಂಥ ಸನ್ನಿಧಿ ಅದು. ನಿಜಕ್ಕೂ ಭಾಳ ನೋವಿನ ಸಂಗತಿ ಇದು. ಆಕಸ್ಮಿಕವಾಗಿ ದೀಪದಿಂದ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಕ್ಷಣ ಮಾತ್ರದಲ್ಲೇ ಇಡೀ ಸನ್ನಿಧಿಗೆ ವ್ಯಾಪಿಸಿದೆ ಬೆಂಕಿ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಸ್ಥಳೀಯರಿಂದಲೂ ಕೂಡ ಬೆಂಕಿ ನಂದಿಸುವಂಥ ಕಾರ್ಯ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸರಿ ಸುಡಾದಿದ್ರೆ ನೀರು ಹಾಕ್ರಿ ಅದಕ್ಕೆ.